ದೀಪಾವಳಿ ಮುಗೀತು. ಅಕ್ಟೋಬರ್ ತಿಂಗಳು ಕೂಡ ಮುಗಿತಾ ಬಂದಿದ್ದು ನವೆಂಬರ್ ಆರಂಭ ಆಗ್ತಿದೆ. ಆದ್ರೆ ದೀಪಾವಳಿ ಹಬ್ಬದ ಪಟಾಕಿಗಳ ಸದ್ದಲ್ಲಿ ಪವರ್ ಶೇರಿಂಗ್ ಸುದ್ದಿಯೇ ಕ್ಷೀಣವಾಗ್ತಿದೆಯಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ಆ ನವೆಂಬರ್ ಕ್ರಾಂತಿಗೆ ಆರಂಭವೆಂಬಂತೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮುಂದಿನ ನಾಯಕತ್ವ ಸಚಿವ ಸತೀಶ್ ಜಾರಕಿಹೊಳಿ ಅವರು ವಹಿಸಿಕೊಳ್ತಾರೆ. ಅಂತಹ ತತ್ವ ಸಿದ್ಧಾಂತ ಬದ್ಧತೆ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ. ಅವರು ಎಲ್ಲರಿಗೂ ಮಾದರಿಯಾಗ್ತಾರೆ ಎಂದು ಬಾಂಬ್ ಸಿಡಿಸುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಪವರ್ ಶೇರಿಂಗ್ ಮುಸುಕಿನ ಗುದ್ದಾಟದ ನಡುವೆ ಏನಿ ಹೊಸ ನಾಯಕತ್ವದ ಸಂಚಲನ ನೀವೇ ನೋಡಿ. ಕ್ರಾಂತಿ ಕ್ರಾಂತಿ ಕ್ರಾಂತಿ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಸರ್ಕಾರವನ್ನು ಮುನ್ನಡೆಸುವ ವಿಚಾರದಲ್ಲಿ ನಾಯಕತ್ವವೇ ಬದಲಾಗಿ ಹೋಗುತ್ತೆ ಅಂತ ಕಾಂಗ್ರೆಸ್ ಪಕ್ಷದ ಶಾಸಕ ಕೆಎನ್ ರಾಜಣ್ಣ ಕೆಲ ತಿಂಗಳ ಹಿಂದೆ ಹಚ್ಚಿದ್ದ ನವೆಂಬರ್ ಕ್ರಾಂತಿಯ ಕಿಚ್ಚು ಆಗಾಗ ಉರಿಯುತ್ತಾ ಆಗಾಗ ತಣ್ಣಗಾಗ್ತಿತ್ತು. ಆದರೆ ವಿರೋಧ ಪಕ್ಷದ ನಾಯಕರಂತೂ ನವೆಂಬರ್ನಲ್ಲಿ ಕ್ರಾಂತಿ ಆಗೇ ಆಗುತ್ತೆ, ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ, ಅದು ಎರಡು ಬಣಗಳನ್ನಾಗಿ ಒಡೆದು ಸರ್ಕಾರವನ್ನೇ ಪತನ ಮಾಡುತ್ತೆ ಅಂತ ಆಗಾಗ ದಾಳ ಉರುಳಿಸ್ತಾ ಇದ್ರು. ಆದ್ರೆ ಅಂಥದ್ದೇನೂ ಆಗಲ್ಲ, ನವೆಂಬರ್ ಕ್ರಾಂತಿಯೂ ಇಲ್ಲ, ನಾಯಕತ್ವದ ಬದಲಾವಣೆಯೂ ಸಾಧ್ಯವಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗ ಬಣದ ನಾಯಕರು ಸಮಜಾಯಿಷಿ ನೀಡ್ತಾ ಇದ್ರು. ಬೇರೆ ಯಾರೋ ಯಾಕೆ, ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಹೀಗಾಗಿ ಈ ದೀಪಾವಳಿ ಹಬ್ಬದ ಪಟಾಕಿಗಳ ಸದ್ದಿನಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ತಣ್ಣಗಾದಂತೆ ಕಾಣ್ತಿತ್ತು. ಪವರ್ ಶೇರಿಂಗ್ ವಿಚಾರ ಸದ್ದಡಗಿದಂತಿತ್ತು. ಇಂತಹ ವೇಳೆಯಲ್ಲೇ ಖುದ್ದು ಯತೀಂದ್ರ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆ ಬಾಂಬ್ ಸ್ಫೋಟಕ್ಕೆ ಕಂಪನ ಶುರುವಾಗಿದೆ. ದೀಪಾವಳಿ ದಿನವೇ ರಾಜಕೀಯ ಆಟಂ ಬಾಂಬ್ ಸಿಡಿಸಿದ ಸಿದ್ದು ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಿಡಿಸಿದ ಬಾಂಬ್ಗೆ ರಾಜಕೀಯ ಕಂಪನ. ಹೌದು, ಸಿಎಂ ಸಿದ್ದರಾಮಯ್ಯರ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೀಪಾವಳಿ ಹಬ್ಬದಂದೇ ಆಟಂ ಬಾಂಬ್ ಸಿಡಿಸಿದ್ದಾರೆ. ಆ ಬಾಂಬ್ ಸ್ಫೋಟಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಕಂಪನವಾಗಿದೆ. ಅದು ತಲ್ಲಣವನ್ನು ಸೃಷ್ಟಿ ಮಾಡೋದು ಗ್ಯಾರಂಟಿ ಎನ್ನುವಂತಾಗಿದೆ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತೆ ಎಂದೇ ಚರ್ಚೆಯಾಗುತ್ತಿರುವ ನವೆಂಬರ್ ಕ್ರಾಂತಿಗೆ ಸಿದ್ದು ಪುತ್ರ ಸಿಡಿಸಿದ ಬಾಂಬ್ ಪೆಟ್ರೋಲ್ ಸುರಿತಾ ಅನ್ನೋ ಅನುಮಾನವೂ ಮೂಡ್ತಿದೆ. ನವೆಂಬರ್ ಕ್ರಾಂತಿಗೆ ಸಿದ್ದು ಪುತ್ರನೇ ಮುನ್ಸೂಚನೆ ಕೊಡುವಂತೆ ಮಾತನಾಡಿದ್ದಾರೆ. ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯೂ ಆಗಲ್ಲ, ಯಾವ ಅಧಿಕಾರ ಹಂಚಿಕೆಯೂ ಆಗಲ್ಲ ಎಂದು ಘಂಟಾ ಘೋಷವಾಗಿ ಹೇಳ್ತಾ ಇದ್ದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ ಇದೀಗ ನವೆಂಬರ್ ಕ್ರಾಂತಿಗೆ ಅಧಿಕಾರ ಹಂಚಿಕೆಗೆ ಮುನ್ಸೂಚನೆ ಕೊಟ್ಟಂತಿದೆ. ಅಷ್ಟಕ್ಕೂ ದೀಪಾವಳಿ ವೇಳೆ ಡಾಕ್ಟರ್ ಯತೀಂದ್ರ ಸಿಡಿಸಿದ ಆ ಬಾಂಬ್ನ ಸದ್ದನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದೇ ಮಾತೆ ನೋಡಿ ಬಹಿರಂಗ ಸಮಾವೇಶದಲ್ಲಿ ವೇದಿಕೆ ಮೇಲೆ ನಿಂತು ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿಡಿಸಿರೋ ಬಾಂಬ್ ಕಾಂಗ್ರೆಸ್ ಪಕ್ಷದಲ್ಲಿ, ಸರ್ಕಾರದಲ್ಲಿ, ರಾಜ್ಯ ರಾಜಕೀಯ ಕ್ಷೇತ್ರದಲ್ಲಿ ಆಟಂ ಬಾಂಬ್ನಂತೆ ಇದು ಸ್ಫೋಟಗೊಂಡು ತಲ್ಲಣ ಸೃಷ್ಟಿಸಿದೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ನಮ್ಮ ತಂದೆ ರಾಜಕೀಯ ಬದುಕಿನ ಅಂತಿಮ ಘಟ್ಟದಲ್ಲಿದ್ದಾರೆ. ತತ್ವಬದ್ಧತೆ ಹೊಂದಿರುವ ಜಾರಕಿಹೊಳಿಯವರು ನಮ್ಮನ್ನೆಲ್ಲ ಮುನ್ನಡೆಸುತ್ತಾರೆ. ಸಿಎಂ ಪುತ್ರ ಸಿಡಿಸಿದ ಬಾಂಬ್ನಿಂದ ರಾಜಕೀಯ ಕಂಪನ, ತಲ್ಲಣ. ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲಿ ನಡೆದ ಬಹಿರಂಗ ಸಮಾವೇಶದಲ್ಲಿ
ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡುತ್ತಾ ಅಲ್ಲಿಂದಲೇ ಬಾಂಬ್ ಹಾಕಿದ್ದಾರೆ. ನಮ್ಮ ತಂದೆ ರಾಜಕೀಯ ಜೀವನದ ಕೊನೆಯ ಘಟ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ವೈಚಾರಿಕವಾಗಿ ಪ್ರಗತಿಪರ ಚಿಂತನೆ ಹೊಂದಿರುವವರಿಗೆ ಮಾರ್ಗದರ್ಶನ ಮಾಡುವ ನಾಯಕತ್ವ ಬೇಕಾಗಿದೆ. ಅಂತಹ ಜವಾಬ್ದಾರಿಯನ್ನು ಸತೀಶ್ ಜಾರಕಿಹೊಳಿಯವರು ವಹಿಸಿಕೊಳ್ಳುತ್ತಾರೆ, ಮುನ್ನಡೆಸುತ್ತಾರೆ ಎಂದು ಹೇಳಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲೇ ಸಿಎಂ ಪುತ್ರನ ಈ ಮಾತು ಇದೀಗ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ತಂದೆಯವರು ರಾಜಕೀಯ ಜೀವನದ ಕೊನೆ ಘಟ್ಟದಲ್ಲಿದ್ದಾರೆ. ಬದಲಾಗುತ್ತಾ ನಾಯಕತ್ವ? ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ಕೊಟ್ಟರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗೇ ಆಗುತ್ತೆ, ನಾಯಕತ್ವ ಬದಲಾವಣೆಯಾಗುತ್ತೆ ಎಂಬ ಚರ್ಚೆ ನಡೆಯುತ್ತಿರೋದು ಗೊತ್ತೇ ಇದೆ. 50-50 ಸೂತ್ರದಂತೆ ಸಿಎಂ ಅಧಿಕಾರ ಹಸ್ತಾಂತರ ಆಗುತ್ತೆ ಎಂಬ ಮಾತುಗಳು, ಚರ್ಚೆಗಳು ಆಗಾಗ ಸದ್ದು ಮಾಡುತ್ತಲೇ ಇರುತ್ತೆ. ಆದ್ರೆ ನವೆಂಬರ್ ಕ್ರಾಂತಿ ಆಗಲ್ಲ, ಪವರ್ ಶೇರಿಂಗೂ ಆಗಲ್ಲ, ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಅವರ ಬಣ ಗಟ್ಟಿಯಾಗಿ ಹೇಳುತ್ತಲೇ ಇದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ನೇರವಾಗಿ ಬಹಿರಂಗವಾಗಿ ಹೇಳಿಕೆ ಕೊಡದೇ ಇದ್ದರೂ ಡಿಕೆ ಬಣದ ನಾಯಕರು ನೋಡ್ತಾ ಇರಿ ಹೇಗೆ ಕ್ರಾಂತಿಯಾಗುತ್ತೆ, ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದೀಗ ಖುದ್ದು ಸಿಎಂ ಪುತ್ರನೇ ಈ ಎಲ್ಲ ಬೆಳವಣಿಗೆಗಳಿಗೆ ನವೆಂಬರ್ ಕ್ರಾಂತಿಗೆ ಸುಳಿವು ಕೊಟ್ರ ಅನ್ನೋ ಸಂಶಯ ಮೂಡಿಸಿದೆ. ಸಿದ್ದರಾಮಯ್ಯ ಬಳಿಕ ಸತೀಶ್ ಜಾರಕಿಹೊಳಿ. ಏನು ಈ ಮಾತಿನ ಅರ್ಥ? ಯತೀಂದ್ರ ನಮ್ಮ ತಂದೆಯವರು ರಾಜಕೀಯ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಹೇಳಿರೋದು ನಾಯಕತ್ವ ಬದಲಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿಸಿದೆ. ಆದ್ರೆ ಒಂದು ವೇಳೆ ನವೆಂಬರ್ ಕ್ರಾಂತಿಯೇ ಆದಲ್ಲಿ, ನಾಯಕತ್ವವೇ ಬದಲಾಗಬೇಕಾದ ಅನಿವಾರ್ಯತೆ ಎದುರಾದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಥಾನದಲ್ಲಿ ಕೂರೋದು ಡಿಕೆ ಶಿವಕುಮಾರ್ ಅಲ್ಲ, ಬದಲಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅನ್ನೋ ಮುನ್ಸೂಚನೆ ನೀಡಿದ್ರ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಂತ ಅನಿಸದೇ ಇರೋದು. ಅಧಿಕಾರ ಹಸ್ತಾಂತರ ಮಾಡಿ ಸಿಎಂ ಕುರ್ಚಿ ಬಿಟ್ಟುಕೊಡಬೇಕಾದ ಸಂದರ್ಭ ಬಂದಲ್ಲಿ ಸಿದ್ದರಾಮಯ್ಯರ ಉತ್ತರಾಧಿಕಾರಿಯಾಗಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತು ಅಧಿಕಾರ ನಡೆಸುವರು ಹಿರಿಯ ನಾಯಕ, ಪಕ್ಷ ನಿಷ್ಠೆ ಹೊಂದಿರುವ ಸಚಿವ ಸತೀಶ್ ಜಾರಕಿಹೊಳಿ ಅನ್ನೋ ಸಂದೇಶವನ್ನು ಡಾಕ್ಟರ್ ಯತೀಂದ್ರ ರವಾನಿಸಿದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಮಂತ್ರಾಲಯದಲ್ಲಿ ಡಿಕೆಶಿ ಸಂಕಲ್ಪ ಮಾಡಿದ ವೇಳೆಯಲ್ಲೇ ಸಿದ್ದು ಪುತ್ರ ಬಾಂಬ್. ಸಿದ್ದು ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿನ ಡಿಕೆಗೆ ಕೊಟ್ರ ಕೌಂಟರ್. ದಲಿತ ಸಿಎಂ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿ ಡಿಕೆಗೆ ಏಟ್ರ ಚೆಕ್ಮೇಟ್. ನವೆಂಬರ್ ಕ್ರಾಂತಿ, ಪವರ್ ಶೇರಿಂಗ್ ಅಂತೆಲ್ಲ ಚರ್ಚೆ ಆಗ್ತಿರೋ ವೇಳೆ ಯತೀಂದ್ರ ಸಿದ್ದರಾಮಯ್ಯ ಸಂಚಲನ ಮೂಡಿಸೋ ಹೇಳಿಕೆಯನ್ನು ಬಹಿರಂಗವಾಗಿ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿಯಾಗೋದು ಪಕ್ಕಾ, ಅಧಿಕಾರ ಹಸ್ತಾಂತರ ಆಗೋದು ಶತಸಿದ್ಧ ಎಂಬ ಹೇಳಿಕೆಯನ್ನು ಮೇಲಿಂದ ಮೇಲೆ ಡಿಕೆ ಬಣದ ನಾಯಕರು ಹೇಳುತ್ತಿದ್ದಾರೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ನಿರ್ಧಾರ ಆಗುತ್ತೆ ಅಥವಾ ಆಗಲ್ವಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಹುಶಃ ಆ ರಹಸ್ಯ ಗೊತ್ತಿದ್ರೆ ಅದು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ದೆಹಲಿ ನಾಯಕರಿಗಷ್ಟೇನೆ. ಆದಾಗಿಯೂ ನವೆಂಬರ್ ಕ್ರಾಂತಿ ಸದ್ದು ಮಾಡುತ್ತಿರುತ್ತೆ. ಅಧಿಕಾರ ಹಂಚಿಕೆ ಬಗ್ಗೆ ಮಾತುಗಳು ಕೇಳಿ ಬರುತ್ತಲೇ ಇರುತ್ತವೆ. ಇಂತಹ ವೇಳೆಯಲ್ಲೇ ಡಿಕೆ ಶಿವಕುಮಾರ್ ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ದರ್ಶನ ಪಡೆದಿದ್ದಾರೆ, ಸಂಕಲ್ಪವನ್ನು ಮಾಡಿದ್ದಾರೆ. ಪ್ರಶ್ನಿಸಿದ್ರೆ ಅದು ಭಕ್ತನಿಗೂ ಭಗವಂತನಿಗೂ ಸಂಬಂಧಿಸಿದ್ದು ಅಂತ ಜಾರಿಕೊಳ್ತಾರೆ. ಏನೇ ಹೇಳಿದ್ರು ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟು ಈ ಸಲವೇ ಅಧಿಕಾರ ಸಿಗಬೇಕೆಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಹೆಸರನ್ನ ಹೇಳಿ ಅವರೇ ಸಿದ್ದು ಉತ್ತರಾಧಿಕಾರಿ ಎಂಬ ಸಂದೇಶ ರವಾನಿಸಿದ್ರ. ಆ ಮೂಲಕ ದಾಳ ಉರುಳಿಸಿ ಡಿಕೆಗೆ ಕೌಂಟರ್ ಕೊಟ್ರ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದು ಮಾತ್ರವಲ್ಲ, ಒಂದು ವೇಳೆ ಕುರ್ಚಿ ಬಿಟ್ಟು ಕೊಡಲೇಬೇಕಾದ್ರೆ ಆ ಸ್ಥಾನದಲ್ಲಿ ತಮ್ಮ ಬಣದ ಉತ್ತರಾಧಿಕಾರಿಯೇ ಇರಬೇಕು ಅಂತ ಸಿದ್ದು ಬಣ ಯೋಚಿಸಿದಂತಿದೆ. ದಲಿತ ಸಿಎಂ ಅನ್ನೋ ಕೂಗನ್ನ ಎಬ್ಬಿಸಿ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿಹಾಕಿ ಕುರ್ಚಿ ತಪ್ಪುವಂತೆ ಮಾಡೋದು ಕೂಡ ಪ್ಲಾನ್ ಎಂದೇ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಹೆಸರನ್ನು ಮುನ್ನೆಲೆಗೆ ಹರಿಬಿಟ್ಟು ಡಿಕೆ ಶಿವಕುಮಾರ್ಗೆ ಚೆಕ್ಮೇಟ್ ಇಟ್ರ ಸಿದ್ದು ಪುತ್ರ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಸತೀಶ್ ಜಾರಕಿಹೊಳಿ ನಾಯಕತ್ವಕ್ಕೆ ಜೈ ಎಂದ ಸಿದ್ದು ಪುತ್ರ. ಸಿದ್ದುಗೆ ಬೆಳಗಾವಿ ಸಾಹುಕಾರ್ ಉತ್ತರಾಧಿಕಾರಿ ಆಗ್ತಾರಾ? ರಾಯಭಾಗದ ಬಹಿರಂಗ ಸಮಾವೇಶವೊಂದರಲ್ಲಿ ಮುಖ್ಯಮಂತ್ರಿ ಮಗ, ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೈ ಪಕ್ಷದಲ್ಲಿ, ಸರ್ಕಾರದಲ್ಲಿ ಖಂಡಿತ ಕಂಪನ ಮೂಡಿಸಿರುವುದಂತೂ ಸತ್ಯ. ಅದರ ಪರಿಣಾಮ
ರಾಜಕೀಯ ತಲ್ಲಣ ಆಗುತ್ತಾ ಅನ್ನೋದನ್ನ ನೋಡಬೇಕಿದೆ. ಆದರೆ ಪವರ್ ಶೇರಿಂಗ್ ವೇಳೆಯಲ್ಲೇ ಸಿದ್ದರಾಮಯ್ಯರ ಆಪ್ತ ಸತೀಶ್ ಜಾರಕಿಹೊಳಿ ಅವರ ಮುಂದೆ, ಅವರದ್ದೇ ನೆಲದಲ್ಲಿ, ಅವರ ಅಭಿಮಾನಿಗಳ ಮುಂದೆಯೇ ನಾಯಕತ್ವ ಜಾರಕಿಹೊಳಿ ಅವರೇ ವಹಿಸಿಕೊಳ್ತಾರೆ ಎಂದು ಹೇಳಿರೋದು ನಾಯಕತ್ವ ಬದಲಾವಣೆಯ ಕಿಡಿಯನ್ನಂತೂ ಹೊತ್ತಿಸಿದೆ. ಸಿಎಂ ಆಗಿ ಪಟ್ಟಾಭಿಷೇಕ ಮಾಡಿಸಿಕೊಳ್ಳಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿರುವ ಡಿಕೆ ಶಿವಕುಮಾರ್ ಅವರ ಮಹದಾಸೆ ಈ ಅವಧಿಯಲ್ಲಿ ನೆರವೇರಲ್ಲ. ಸಿದ್ದರಾಮಯ್ಯರ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಇರ್ತಾರೆ ಎಂಬ ಸಂದೇಶವನ್ನು ಯತೀಂದ್ರ ಕೊಡಲು ಯತ್ನಿಸಿದ್ರಾ ಅನ್ನೋ ಪ್ರಶ್ನೆಯೂ ಮೂಡುತ್ತದೆ. ಇತ್ತೀಚೆಗೆ ಸತೀಶ್ ಜಾರಕಿಹೊಳಿಯೂ ಕೂಡ ಪದೇ ಪದೇ ದೆಹಲಿಗೆ ಹೋಗೋದು, ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋದು, ಕೆಲ ಸಚಿವರೊಂದಿಗೆ ಸಭೆ ಮಾಡುವ ಮೂಲಕ ತಮ್ಮ ಅಸ್ತಿತ್ವವನ್ನು ತೋರುತ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಸಮಥಿಂಗ್ ಈಸ್ ಕುಕಿಂಗ್ ಇನ್ಸೈಡ್ ಅಂತ ಅನಿಸದೇ ಇರೋದು. ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ಒಂದು ಕಡೆ ಡಿಕೆಶಿ ಸಿಎಂ ಆಗ್ಬೇಕು ಅಂತ ಪವರ್ಫುಲ್ ದೇವರ ಬಳಿ ಎಲ್ಲ ಸಂಕಲ್ಪ ಕೈಗೊಳ್ತಾ ಇರೋ ಹೊತ್ತಲ್ಲೇ ಸಿದ್ದರಾಮಯ್ಯ ಅವರ ಪುತ್ರ ಬಾಂಬ್ ಸಿಡಿಸಿ ಬಿಟ್ಟಿದ್ದಾರೆ. ಆದ್ರೆ ಸಂಜೆ ವೇಳೆಗೆ ಅದಕ್ಕೆ ಬೇರೆಯದ್ದೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಆದ್ರೆ ಯತೀಂದ್ರ ಮಾತಿಗೆ ಡಿಕೆಶಿ ಹೇಳಿದ್ದೇನು? ನವೆಂಬರ್ ಕ್ರಾಂತಿ ಶುರುವಾಗುತ್ತಾ ಹೇಗೆ ಹೇಳ್ತೀವಿ ಕೇಳಿ. ಸಿದ್ದರಾಮಯ್ಯ ಬಳಿಕ ಸತೀಶ್ ಎಂದ ಯತೀಂದ್ರ ಪ್ಲೇಟ್ ಚೇಂಜ್. ಯತೀಂದ್ರ ಚೆಕ್ಮೇಟ್ಗೆ ಡಿಕೆಶಿ ಕೊಟ್ಟಿದ್ದಂತಹ ಕೌಂಟರ್. ಯಾವುದೋ ಕಾರ್ಯಕ್ರಮದಲ್ಲಿ ತಮ್ಮ ತಂದೆ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ. ಅವರ ಬಳಿಕ ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ಮಾರ್ಗದರ್ಶನ ನೀಡುವಂತಹ ಜವಾಬ್ದಾರಿಯನ್ನು ಸತೀಶ್ ಜಾರಕಿಹೊಳಿ ಅವರು ವಹಿಸಿಕೊಳ್ಳುತ್ತಾರೆ ಎನ್ನುತ್ತಿದ್ದಂತೆ ಮತ್ತೆ ನವೆಂಬರ್ ಕ್ರಾಂತಿ ಸದ್ದು ಮಾಡಲು ಶುರು ಮಾಡಿತು. ಈವರೆಗೂ ಸಿಎಂ ಹಾಗೂ ಡಿಸಿಎಂ ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅಂತಾನೆ ಹೇಳಿಕೊಂಡು ಬಂದಿದ್ದಾರೆ. ಆದ್ರೆ ಇದ್ದಕ್ಕಿದ್ದಂತೆ ಯತೀಂದ್ರ ಉತ್ತರಾಧಿಕಾರಿಯ ಹೆಸರನ್ನು ಮುನ್ನೆಲೆಗೆ ಬಿಟ್ಟಿದ್ರು. ಹಾಗೆ ಹೇಳ್ತಿದ್ದಂತೆ ಇತ್ತ ಡಿಕೆಶಿಯಿಂದಲೂ ಕೌಂಟರ್ ಎದುರಾಯ್ತು. ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗ್ಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು. ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ. ಅಷ್ಟಕ್ಕೂ ಡಿಸಿಎಂ ಡಿಕೆಶಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ತಾವು ಸಿಎಂ ಆಗೋ ಕನಸು ಕಾಣುತ್ತಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಹಗಲಿರುಳು ಶ್ರಮಿಸಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಸಿಎಂ ಕುರ್ಚಿ ಮಿಸ್ ಆಗಿತ್ತು. ಅಧಿಕಾರ ಹಂಚಿಕೆಯ ಒಪ್ಪಂದದ ಮೇರೆಗೆ ಡಿಕೆಶಿ ಅವರನ್ನ ಸಮಾಧಾನ ಮಾಡಲಾಗಿತ್ತು ಎನ್ನಲಾಗುತ್ತೆ. ಇದೇ ಕಾರಣಕ್ಕೆ ಆಗಾಗ ಪಕ್ಷದಲ್ಲಿ ಸಿಎಂ ಬದಲಾವಣೆ ಮಾತು ಕೇಳಿ ಬರುತ್ತಿರುತ್ತೆ. ಈಗಲೂ ನವೆಂಬರ್ನಲ್ಲಿ ಕ್ರಾಂತಿಯಾಗಿ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಿದ್ದಂತೆ ಅದು ತಣ್ಣಗಾಗಿ ಜನವರಿಗೆ ಶಿಫ್ಟ್ ಅನ್ನೋ ಮಾತು ಸಹ ಕೇಳಿ ಬಂದಿತ್ತು. ಆದ್ರೆ ಈಗೀಗ ಅಂತೂ ಡಿಕೆಶಿ ದೇವರ ಮೇಲೆ ಭಾರ ಹಾಕಿ ಸುಮ್ಮನಾಗಿ ಬಿಟ್ಟಿದ್ದಾರೆ. ಆದ್ರೆ ಯತೀಂದ್ರ ಅವರ ಬಾಯಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಬರುತ್ತಿದ್ದಂತೆ ಹೈಕಮಾಂಡ್ ನನ್ನ ಗುರುತಿಸಿದೆ, ನಾನು ಸಿದ್ದರಾಮಯ್ಯ ಪಕ್ಷ ಹೇಳಿದಂತೆ ಕೇಳ್ತೀವಿ ಎಂದಿದ್ದಾರೆ. ಈ ಮೂಲಕ ಮೂರನೆಯವರ ಮಧ್ಯಪ್ರವೇಶ ಬೇಕಿಲ್ಲ ಎಂದಂತಿದೆ. ಕೇಳಿ ಅವ್ರು ಏನ್ ಹೇಳಿದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗುತ್ತೆ? ನನಗೇನು ಅವಶ್ಯಕತೆ, ಯಾರು ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನ್ ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ತಾವು ಹೇಳಿದ್ದೇ ಬೇರೆ, ನಾನು ಹೇಳಿದ್ದು ಈಗಿನ ವಿಚಾರ ಅಲ್ಲವೇ ಅಲ್ಲ, ನಾನು ಮಾತಾಡಿದ್ದು 2028ರ ಬಳಿಕದ್ದು. ತಂದೆಯಂತೆ ಸೈದ್ಧಾಂತಿಕ ನಿಲುವು ಹೊಂದಿರುವವರು ಸತೀಶ್ ಜಾರಕಿಹೊಳಿ. ಹಾಗಾಗಿ ಅವರು ಸೈದ್ಧಾಂತಿಕವಾಗಿ ಪಕ್ಷವನ್ನ ಲೀಡ್ ಮಾಡಲಿ ಎಂದಿದ್ದೇನೆ ಹೊರತು ನಾಳೆಯೇ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಲಿ ಎಂದಿಲ್ಲ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ನಡೆಯೋಲ್ಲ. ಇದೆಲ್ಲ ಬಿಜೆಪಿ ಸೃಷ್ಟಿ ಅಂತ ತಮ್ಮ ಹೇಳಿಕೆಯನ್ನ ಬದಲಿಸಿ ಸ್ಪಷ್ಟನೆ ಕೊಟ್ಟಿದ್ದರು. ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥವ್ರು, ಕಾಂಗ್ರೆಸ್ ಜಾತ್ಯತೀತ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರೋರು. ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು. 2028 ಆದಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು, ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡಲಿ, ಅವ್ರಿಗೆಲ್ಲರೂ ಮಾರ್ಗದರ್ಶನ ಕೊಡಲಿ ಅಂತ ಅಷ್ಟೇ. ನಾನು ತಂದೆಯವರು ಈಗ ಅವ್ರನ್ನೆಲ್ಲ ಲೀಡ್ ಮಾಡ್ತಾ ಇದ್ದಾರೆ. 2028 ಆದಮೇಲೂ ಮತ್ತೆ ಅದೇ ರೀತಿ ಲೀಡ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ 2028 ಮೇಲೂ ಕೂಡ ನಮಗೆ ಆ ರೀತಿ ಲೀಡ್ ಮಾಡೋರು ಬೇಕು, ಆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂಥವ್ರು ಬೇಕು. ಅಂಥ ನಾಯಕರಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಒಬ್ಬರು. ಸೊ ಹಾಗಾಗಿ ಆ ಥರ ಯಾರ್ಯಾರು ಆ ಸಿದ್ಧಾಂತಕ್ಕೆ ನಂಬಿಕೆ ಇಟ್ಕೊಂಡಿದ್ದಾರೆ ಎಲ್ಲ ರಾಜಕಾರಣಿಗಳು ನಾವು
ಮಾರ್ಗದರ್ಶನ ಮಾಡಿ ಕೊನೆ ದಿನಗಳಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯ ಕೊನೆ ದಿನಗಳಿದ್ದಾರೆ. ಕೊನೆ ದಿನಗಳಿಂದ 2028 ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಎಂದಿದ್ದ ಯತೀಂದ್ರ ಈಗ ಸತೀಶ್ ಜಾರಕಿಹೊಳಿ ಹೆಸರು ಏನಿದರ ನಿಗೂಢಾರ್ಥ? ಇತ್ತೀಚೆಗೆ ನವೆಂಬರ್ ಕ್ರಾಂತಿ ಬಗ್ಗೆ ಜೋರು ಚರ್ಚೆ ಆದಾಗ್ಲೂ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆಯವರೇ 5 ವರ್ಷ ಸಿಎಂ ಆಗಿರ್ತಾರೆ, ಅವರಿಗೆ ಸಿಎಂ ಕುರ್ಚಿ ಬಿಟ್ಟುಕೊಡೋ ಬಗ್ಗೆ ಹೈಕಮಾಂಡ್ ಏನೂ ಹೇಳಿಲ್ಲ, ಹಾಗಾಗಿ ಅವರೇ ಸಿಎಂ ಆಗಿರ್ತಾರೆ, ಅಧಿಕಾರ ಹಂಚಿಕೆಯ ಮಾತೇ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಈ ಮತ್ತನ್ನೇ ಗಣನೆಗೆ ತೆಗೆದುಕೊಳ್ಳೋದಾದ್ರೆ 2028ಕ್ಕೆ ಚುನಾವಣಾ ಸಿದ್ಧತೆ ಆರಂಭ ಆಗ್ತಿದ್ದಂತೆ ಸತೀಶ್ ಜಾರಕಿಹೊಳಿ ನೇತೃತ್ವ ವಹಿಸಲಿ ಎಂದು ಹೇಳೋದಾದ್ರೆ ಅಲ್ಲಿಗೆ ಡಿಕೆಶಿಯ ಸಿಎಂ ಭವಿಷ್ಯದ ಕಥೆ ಏನು? ಡಿಕೆಶಿಯನ್ನು ಮೆಲ್ಲಗೆ ಸೈಡಿಗೆ ಸರಿಸಿ ಮತ್ತೊಬ್ಬ ಅಹಿಂದ ನಾಯಕನನ್ನ ಕಾಂಗ್ರೆಸ್ಗೆ ಉತ್ತರಾಧಿಕಾರಿಯನ್ನಾಗಿ ಮಾಡೋದು ಸಿದ್ದರಾಮಯ್ಯ ಗ್ಯಾಂಗ್ನ ಪ್ಲಾನ್ ಆಗಿದ್ಯಾ ಅನ್ನೋ ಅನುಮಾನ ಕಾಡದೇ ಇರದು. ಈತ ಡಿಸಿಎಂ ಡಿಕೆಶಿ ಅವರನ್ನ ನೋಡಿದ್ರೆ ತ್ಯಾಗ, ಪಕ್ಷ ನಿಷ್ಠೆ ಅಂತಿದ್ದಾರೆ. ಹೈಕಮಾಂಡ್ ಮಾತಿಗೆ ಬದ್ಧನಾಗಿರ್ತೇನೆ, ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸುತ್ತೆ ಅಂತ ಮೋಸ್ಟ್ ಪವರ್ಫುಲ್ ದೇವರಿಗೆಲ್ಲ ಕೈ ಮುಗಿತಿದ್ದಾರೆ. ದೀಪಾವಳಿ ಹಬ್ಬದ ಸಮಯದಲ್ಲೇ ರಾಯರ ವೃಂದಾವನ ದರ್ಶನ ಮಾಡಿದ್ದಾರೆ. ಬಳಿಕ ಗಾಣದಾಳ ಪಂಚಮುಖಿ ದೇವಾಲಯದಲ್ಲಿ ಆಂಜನೇಯನಿಗೆ ಕೈಮುಗಿದು ಪೂಜೆ ಸಲ್ಲಿಸಿದ್ದಾರೆ. ಇಷ್ಟು ಸಾಲದು ಎಂಬಂತೆ ಮಂತ್ರಾಲಯದಲ್ಲಿ ಮೂಲ ರಾಮದೇವರಿಗೆ ವಿಶೇಷ ಅಭಿಷೇಕವನ್ನು ಮಾಡಿಸಿದ್ದಾರೆ. ಇದರೊಂದಿಗೆ ಮಂತ್ರಾಲಯದ ಗುರು ರಾಘವೇಂದ್ರರ ದರ್ಶನವನ್ನು ಪಡೆದಿದ್ದಾರೆ. ಹೀಗೆ ಇಷ್ಟಾರ್ಥ ಈಡೇರಿಕೆಗಾಗಿ ಡಿಕೆಶಿ ಟೆಂಪಲ್ ರನ್ ಮಾಡ್ತಿರುವಾಗಲೇ ಇತ್ತ ಯತೀಂದ್ರ ಅವರು ಏಕಾಏಕಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ತೇಲಿಸಿ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಡಿಕೆಶಿಯೋ ಸತೀಶ್ ಜಾರಕಿಹೊಳಿಯೋ? ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಯಿತು ಹೊಸ ಗೊಂದಲ, ಏನೇನಾಗುತ್ತೋ? ಯತೀಂದ್ರ ಸಿದ್ದರಾಮಯ್ಯ ಅವರ ಬಾಯಲ್ಲಿ ಬಂದ ಮಾತು ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಸಂಚಲನ ಮೂಡಿಸಿದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಹಿಂದೆ ತಾವು ಸಿಎಂ ರೇಸ್ನಿಂದ ಹಿಂದೆ ಸರಿದು ವರ್ಷ ಆಗ್ತಿದೆ, ಇನ್ನೇನಿದ್ರು 2028 ಕಡೆಗೆ ನಮ್ಮ ನಡಿಗೆ ಎಂದು ಬಿಟ್ಟಿದ್ದಾರೆ. ಆದ್ರೆ ಇತ್ತ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಬ್ರೇಕ್ ನೆಪದಲ್ಲಿ ಈ ಅವಧಿಯನ್ನು ಸಂಪೂರ್ಣವಾಗಿ ಮುಗಿಸೋಕೆ ಹಾತೊರೆಯುತ್ತಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟುಕೊಟ್ರೆ ಮಾತ್ರ ಡಿಕೆಶಿ ಡಿಸಿಎಂ ಆಗೋಕೆ ಸಾಧ್ಯ. ಇಲ್ಲದೆ ಹೋದ್ರೆ ಸಿದ್ದರಾಮಯ್ಯ ಈ ಅವಧಿ ಪೂರೈಸಿದ್ರೆ ನೆಕ್ಸ್ಟ್ ಸಿಎಂ ಕುರ್ಚಿ ಸತೀಶ್ ಜಾರಕಿಹೊಳಿ ಪಾಲಾಗುತ್ತಾ? ಅಲ್ಲಿಗೆ ಡಿಕೆಶಿಯ ಸಿಎಂ ಕನಸು ಭಗ್ನಾನ ಅನ್ನೋ ಚರ್ಚೆಗಳೆಲ್ಲ ಶುರುವಾಗಿದೆ. ಈಗಲೇ ಸಿಗದಿರೋದು ಮುಂದೆ ಸಿಗುತ್ತಾ ಅನ್ನೋ ಪ್ರಶ್ನೆ ಕಾಡೋದು ಸಹಜ. ಹಾಗಾಗಿ ತ್ಯಾಗ ನಿಷ್ಠೆ ಅಂತಿರೋ ಡಿಕೆಶಿ ಅದ್ಯಾವಾಗ ಬ್ಲಾಸ್ಟ್ ಆಗ್ತಾರೆ ಅನ್ನೋದು ಸಹ ಅಷ್ಟೇ ಕುತೂಹಲವಾಗಿ ಕಾಡ್ತಿದೆ. ಹೀಗಾಗಿ ಯತೀಂದ್ರ ಅವರು ಹರಿಬಿಟ್ಟ ಹೆಸರಿನಿಂದಾಗಿ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೇನಾಗುತ್ತೋ ಅನ್ನೋದು ಕೂಡ ಕೌತುಕಕ್ಕೆ ಕಾರಣವಾಗಿದೆ.